ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿ ಹೆಚ್ಚಿನ ಹೋಮ್ಗಾರ್ಡ್ಗಳನ್ನ ಟೂರಿಸ್ಟ್ ಮಿತ್ರ ಅಂತ ನೇಮಕ ಮಾಡಿಕೊಂಡು ಜೊತೆಗೆ ನಮ್ಮ ಪೊಲೀಸರ ಜೊತೆನೆ ಅಟ್ಯಾಚ್ ಮಾಡಿದೀವಿ. ಅವ್ರು ಆಮೇಲೆ ಅಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿ ದಿವಸಕ್ಕೆ 2 ಸತಿ ನಾವು ಬೆಳಗ್ಗೆ ಮತ್ತೆ ಸಂಜೆ ಅವ್ರ ಪ್ರೆಸೆನ್ಸ್ ಅನ್ನ ಮಾನಿಟರ್ ಮಾಡ್ಲಿಕ್ಕೆ ಅವ್ರು ಅಲ್ಲಿ ತಗೊಂಡು ಒಂದು ಫೋಟೋ ತಗೊಂಡು ನಮ್ಗೆ ಕಳಿಸ್ಬೇಕು. ಈ ಮಳೆ ಪ್ರಾರಂಭವಾದ ದಿನಗಳಲ್ಲಿ ಗೋಕಾಕ್ ಫಾಲ್ಸ್ ಅಲ್ಲಿ ಸ್ವಲ್ಪ ನೀರು ಬಂದ ಸಂದರ್ಭದಲ್ಲಿ ಫಸ್ಟ್ ಡೇ ಒಂದು ಆ ರೀತಿ ಪ್ರಕರಣ ಆಗಿತ್ತು. ತುಂಬಾ ಹತ್ತಿರಕ್ಕೆ ಹೋಗ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ತಕ್ಷಣ ನಮ್ಮ ಪೊಲೀಸರು ಮತ್ತೆ ಟೂರಿಸ್ಟ್ ಮಿತ್ರರು ಆ ರೀತಿ ಆಗದೆ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿದ್ದಾರೆ. ಮತ್ತೆ ತಾವೇನು ಹೇಳ್ತಾ ಇದ್ರಲ್ಲ, ಅಲ್ಲಿ ಬ್ಯಾರಿಕೇಡ್ ಆಗ್ಬಿಟ್ಟು ನಮ್ಮವರು ಹೋಗ್ತಾ ಇದ್ದಾರೆ ಅಂತ ಹೇಳಿ, ಆ ರೀತಿ ಆಗದೆ ಇರೋ ಹಾಗೆ ನಾವು ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದ್ದೀವಿ. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ನಮಗೆ ಈ ಕೆಲಸಕ್ಕೆ ಅಂತ 100 ಜನ ಹೋಮ್ಗಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಒಬ್ಬ ಪೊಲೀಸು ಒಬ್ಬ ಹೋಮ್ಗಾರ್ಡ್ ಇಬ್ರು ಇರ್ತಾರೆ. ಎಕ್ಸಾಕ್ಟ್ಲಿ ವೈ ನಾನು ನಿಮ್ಮ ಮುಖಾಂತರನು ಕೂಡ ಮನವಿ ಮಾಡ್ಕೋತಾ ಇದ್ದೀವಿ. ಎಲ್ಲಿ ನಾವು ಹೋಗ್ಬೇಡಿ ಅಂತ ಹೇಳಿ ಬ್ಯಾರಿಕೇಡ್ ಹಾಕಿರ್ಬೋದು, ನಮ್ಮ ಸಿಬ್ಬಂದಿಗಳಿರ್ಬೋದು, ಅಲ್ಲಿ ನಿಂತಾಗ ಹೇಳಿದ್ರೆ ಅವರ ಮನವಿಯನ್ನ ಗಮನಿಸಬೇಕು, ಅವರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಆ ಜವಾಬ್ದಾರಿ ತಮ್ಮ ಮೇಲೆ ಕೂಡ ಇದೆ, ಅದನ್ನ ಜನರಿಗೆ ತಲುಪಿಸುವಂತದ್ದು. ದಯವಿಟ್ಟು ಅದನ್ನ ತಲುಪಿಸಿ.